ಧಾರವಾಡದ ಕೆಐಎಡಿಬಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವ್ಯವಹಾರ ಮಾಡಿದ ಸಂಪೂರ್ಣ ಹಣವನ್ನು ಮಂಡಳಿಗೆ ಮರಳಿಪಡಿಸಬೇಕು ಎಂದು ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೊರವರ್ ಆಗ್ರಹಿಸಿದ್ದಾರೆ. ಹಗರಣದ ಹಣ ವಾಪಸ್ ಆಗುವವರೆಗೂ ಸಂಬಂಧಿಸಿದ ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿ ಯಾವುದೇ ವಹಿವಾಟು ನಡೆಯದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಅದು ಸಿಐಡಿ ಅದು ಬಹುಕೋಟಿ ಎಫ್ಐಆರ್ ಆಯ್ತು. ಎಫ್ಐಆರ್ ಆದ್ಮೇಲೆ ಅದು ಬಹುಕೋಟಿ ಹಗರಣ ಆಗಿದ್ದರಿಂದ ಅದು ಸಿಐಡಿಗೆ ಹಸ್ತಾಂತರ ಆಯ್ತು. ಸಿಐಡಿಗೆ ಹೋದ್ಮೇಲೆ ಸಿಐಡಿ ಅವರು ಅದನ್ನ ವಿಚಾರಣೆಗೆ ತೆಗೆದುಕೊಂಡ್ರು. ಅದು ವಿಚಾರಣೆಗೊಂಡಾಗ ಸಿಐಡಿ ಅವರು ಸಹ ಸರಿಯಾಗಿ ಇದನ್ನ ಎನ್ಕ್ವೈರಿ ಮಾಡಿಲ್ಲ ಅಂತ ಹೇಳಿ ನಾವು ಅಂದಿನ ಡಿಜಿಪಿ ಸಿಐಡಿ ಡಿಜಿಪಿ ಆದಂತ ಇವತ್ತಿನ ಡಿಜಿಪಿ ಆದ ಎಂ.ಎ. ಸಲೀಂ ಸಾಹೇಬರಿಗೆ ಒಂದು ದೂರನ್ನು ನೀಡಿದ್ವಿ ನಾವು ಹೋಗಿ. ಅವಾಗ ಆ ದೂರಿನ ಅನ್ವಯ ಅದನ್ನ ನಾನು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರು. ಆ ಒಂದು ದಾಖಲೆ ಏನು ಹಚ್ಚಿದ್ರು ಕೋರ್ಟ್ಗೆ ಚಾರ್ಜ್ ಶೀಟ್ ಅಲ್ಲಿ, ಅದನ್ನ ನಾವು ತೆಗೆದುಕೊಂಡಾಗ ಅದರೊಳಗಡೆ ಸುಮಾರು ನಮಗೆ ಒಂದಿಷ್ಟು ದಾಖಲೆ ಅಂತ ಹೇಳಿ ಒಂದು 50-60 ಕೋಟಿ ರೂಪಾಯಿಯಲ್ಲಿ ಡಬಲ್ ಪೇಮೆಂಟ್ ಆಗಿರುವಂತಹ ದಾಖಲೆಗಳು ಆ ಚಾರ್ಜ್ ಶೀಟ್ ಅಲ್ಲೇ ನಮಗೆ ಸಿಕ್ಕು. ನಾವೇನು ಬೇರೆ ಕಡೆ ಹುಡುಕಕ್ಕೆ ಹೋಗಿರ್ಲಿಲ್ಲ. ಲಾಸ್ಟ್ ಟೈಮ್ ಕೂಡ ಅದನ್ನ ಹೇಳಿದ್ದೆ ನಾನು. ಅದನ್ನ ತೆಗೆದುಕೊಂಡು ನಾವೇನು ಮಾಡಿದ್ವಿ, ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಮತ್ತೆ ಎಂ.ಬಿ. ಪಾಟೀಲ್ರಿಗೆ ಇವತ್ತೇನು ಇಷ್ಟದಾವಲ್ಲ ಇವೆಲ್ಲ ಹಂತ ಹಂತವಾಗಿ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ಎಂ.ಬಿ. ಪಾಟೀಲ್ರನ್ನು ಸೇರಿಸ್ಕೊಂಡಂಗೆ ಎಲ್ಲರಿಗೂ ಬರೆದಂತಹ ಪತ್ರಗಳಿವೆಲ್ಲ. ಇವಷ್ಟು ಅವೇ ಇಲ್ಲೇನದಾವಲ್ಲ, ಇವಷ್ಟುನು ಅವರಿಗೆ ಹಂತ ಹಂತವಾಗಿ ಬರೆದಂತಹ ಪತ್ರಗಳು. ಇವತ್ತುವರೆಗೂ ಕೂಡ ಬೇಜಾರದ ಸಂಗತಿ ಏನಂತ ಕೇಳಿದ್ರೆ, ಇವತ್ತಿಗೂ ಕೂಡ ಇದರ ಮೇಲೆ ಯಾವುದೇ ಒಂದು ಕ್ರಮವನ್ನ ಎಂ.ಬಿ. ಪಾಟೀಲ್ರು ಕಳೆದ ಬಾರಿ ಈ ಅಧಿವೇಶನದಲ್ಲಿ ಭೋಜೇಗೌಡರು ವಿಧಾನಮಂಡಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ಭೋಜೇಗೌಡರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅಂದ್ರೆ ಎಷ್ಟು ಹಗರಣ ಆಗೈತಿ, ಏನಾಗೈತಿ ಅನ್ನೋದ್ರ ಬಗ್ಗೆ ಸರಿಯಾಗಿ ತನಿಖೆ ಆಗಬೇಕು ಅಂತ ಕೇಳಿದಾಗ ಎಂ.ಬಿ. ಪಾಟೀಲ್ ಹೇಳಿದ್ರು 19,99,00,000 ಹಗರಣ ಆಗಿರುವಂತದ್ದು ನಮಗೆ ಮಾಹಿತಿ ಐತಿ. ನಾವು ಅದನ್ನ ರಿಕವರಿ ಮಾಡಕ್ಕೆ ಏನ್ ಮಾಡ್ತೀವಿ ಮತ್ತು ಅದ್ರ ಮೇಲೆ ಕ್ರಮ ತಗೋತೀವಿ ನಾವು ಆದಷ್ಟು ಜಲ್ದಿ ಅಂತ ಹೇಳಿದ್ರು. ಇಲ್ಲಿ ನೋಡ್ರಿ, ಅದು ಪತ್ರಿಕೆ ಒಳಗಡೆನೂ ಬಂದಿರ್ತದಲ್ಲ. ಆದ್ರೆ ಇವತ್ತಿನವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಕೆಐಡಿಬಿ ಇಂದ ಒಂದೇ ಒಂದು ಕ್ರಮ ಯಾರ ಮೇಲೂ ತಗೊಂಡಿಲ್ಲ. ಒಂದು ಫೈಲ್ ಮಾಡಿಲ್ಲ, ಇಷ್ಟು ಹಣನ ನಾವು ವಾಪಸ್ ಪಡಿಬೇಕು ಅಂತ ಹೇಳಿ. ಎಷ್ಟು ಹಣ ಈಗ ಹೋಗೈತಲ್ಲ, ಇವರು ದಿನಾಂಕ 30/11/2023 ಇಲ್ಲಿಯವರು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ನಾವು ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ, ಆಮೇಲೆ ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ದೂರು ದಾಖಲಾದ ಮೇಲೆ ಪತ್ರಿಕೆಗಳಲ್ಲಿ ಬಂದದ್ದನ್ನು ತಗೊಂಡು ಅವ್ರು ಏನ್ ಮಾಡ್ತಾರೆ, ಸುಮೋಟೋ ಕೇಸ್ ದಾಖಲು ಮಾಡ್ತಾರೆ. ಆಮೇಲೆ ನಮ್ಮನ್ನು ಸಂಪರ್ಕ ಮಾಡ್ತಾರೆ, ನಾವೆಲ್ಲ ದಾಖಲಾತಿಗಳನ್ನು ಕೊಡ್ತೀವಿ ಅವರಿಗೆ. ಇಡಿ ಅವರು ಸುಮೋಟೋ ಕೇಸ್ ಫೈಲ್ ಮಾಡಿ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡ್ಯಾರ. ಏನು ಇಡಿ ಅವರು ಚಾರ್ಜ್ ಶೀಟ್ ಫೈಲ್ ಮಾಡ್ಯಾರ, ಅದರೊಳಗಡೆ 39 ಜನರನ್ನ ಆರೋಪಿಗಳನ್ನಾಗಿ ಮಾಡ್ಯಾರ. ಅದರಲ್ಲಿ ವಿಶೇಷ ಏನಂತ ಕೇಳಿದ್ರೆ, ನಾವು ಯಾರ್ಯಾರ ಮೇಲೆ ಆರೋಪ ಮಾಡಿದ್ವಿ, ಅಧಿಕಾರಿಗಳು ಆಯ್ತು ಮತ್ತು ಏಜೆಂಟರ್ ಆಯ್ತು, ಅವ್ರು ಎಲ್ಲರೂ ಕೂಡ ಆರೋಪಿಗಳದ. ಅದರ ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ, 2 ಜನ ಹಿರಿಯ KS ರ್ಯಾಂಕಿನ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು 2 ಜನ. ಒಂದು ಎನ್ ವಾಣಿ ಅಂತ ಹೇಳಿ ಹಣಕಾಸು ನಿಯಂತ್ರಣಾಧಿಕಾರಿ, ಇನ್ನೊಬ್ಬರು ದಯಾನಂದ್ ಭಂಡಾರಿ ಅಂತ ಹೇಳಿ ಸ್ಪೆಷಲ್ DC. ಈ ದಯಾನಂದ್ ಭಂಡಾರಿ ಅವ್ರನ್ನ ತಾವೆಲ್ಲರೂ ಕೂಡ ಹೋಗಿ ಇಂಟರ್ವ್ಯೂ ಮಾಡಿದ್ರಿ. ನನಗೆ ನೆನಪೈತಿ, ಈ KIDB ಒಳಗಡೆ ಏನೀಗ 4,000ಕ್ಕೂ ಅಧಿಕ ಎಕರೆ ಭೂಮಿನ ಎಕ್ವೈರ್ ಮಾಡ್ಕೊಳ್ಳೋ ಮೊದಲನೇ ಹಂತದಾಗ ಎಕ್ವೈರ್ ಮಾಡ್ಕೊಳ್ಳೋ ಸಲುವಾಗಿ ಒಂದು ಫೈನಲ್ ಮೀಟಿಂಗ್ ಆಯ್ತು. ರೈತರದು, ಜಿಲ್ಲಾಧಿಕಾರಿಗಳದು ಮತ್ತು KIDB ಅಧಿಕಾರಿಗಳದು. ಅದರಲ್ಲಿ ದಯಾನಂದ್ ಭಂಡಾರಿ ಅವರು ಬಂದಿದ್ರು, ಸ್ಪೆಷಲ್ DC. ಆ ಮೀಟಿಂಗ್ ಒಳಗಡೆ ತಾವೆಲ್ಲರೂ ಹೋಗಿ ಪ್ರಶ್ನೆ ಮಾಡಿದ್ರೆ, ನಿಮ್ಮ ಮೇಲೆ ಆರೋಪ ಇದೆ ಮತ್ತೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇದೆಲ್ಲ ಸುಳ್ಳು, ಎಲ್ಲವನ್ನೂ ನಿರ್ಧಾರ ತೆಗೆದುಕೊಳ್ಳುವಂತಹ ಅಧಿಕಾರ SL ಹೋಗಿದೆ, ನನಗಿಲ್ಲ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ಇದರಲ್ಲಿ ಒಂದೇನೂ ಪಾತ್ರ ಇಲ್ಲ ಅಂತ ಹೇಳಿದ್ರು. ಇಡಿ ಅಧಿಕಾರಿಗಳು ದಯಾನಂದ್ ಭಂಡಾರಿ ಅವರನ್ನ ಮತ್ತೆ ಸ್ಪೆಷಲ್ ಹಣಕಾಸು ನಿಯಂತ್ರಣಾಧಿಕಾರಿ ಎನ್ ವಾಣಿ ಇವರನ್ನ ಆರೋಪಿಯನ್ನಾಗಿ ಮಾಡಿದ್ದಾರೆ. ಇಲ್ಲೇ ಎನ್ ವಾಣಿಯವರ ಮನೆಯೊಳಗಡೆ ಇಡಿ ದಾಳಿ ಆದಾಗ 1,50,00,000 ಅವ್ರ ಮನೆಯೊಳಗಡೆ ಹಣ ಸೀಸ್ ಆಗಿತ್ತು. ಅವ್ರ ಮನೆಯೊಳಗಡೆ ಸೀಸ್ ಮಾಡಿದ್ರು. ಅವ್ರ ಮನೆಯೊಳಗೆ ಸಿಕ್ತ ಹಣ, ಕ್ಯಾಶ್ ಸಿಕ್ತಲ್ಲೇ. ಅದನ್ನು ಕೂಡ ಇದರಲ್ಲಿ ಕಾಣಿಸಿದ್ದಾರೆ ಇಡಿ ಅಧಿಕಾರಿಗಳು. ಅದು ನಾನು ಹಿಂದೆ ಹಚ್ಚಿಕೊಟ್ಟೆ ನಿಮಗೆ. ಅದಲ್ಲದೇನೆ ದಯಾನಂದ ಭಂಡಾರಿ ಅವ್ರ ಮೇಲೆ ಏನಪ್ಪ ಆರೋಪ ಅಂತ ಕೇಳಿದ್ರೆ, ದಯಾನಂದ ಭಂಡಾರಿ ಅವರು ಸಂಬಂಧಪಟ್ಟ ಹಾಗೆ ಅಂದ್ರೆ ಮೌಖಿಕವಾಗಿ ಆದೇಶವನ್ನು ಮಾಡಿದ್ದಾರೆ ಅವರು. ಇಲ್ಲಿ ಏನಾಗೈತಿ, ಇದ್ರೊಳಗಡೆ ಈ ಒಂದು ಪ್ರಾಜೆಕ್ಟ್ಗೆ ಅಂತ ಇಟ್ಟಂತ ಹಣ
ಈಗ KIDB ಒಂದು ನಮಗೆ ಬೇಲೂರದ್ದು ಒಂದು ಪ್ರಾಜೆಕ್ಟ್ ಐತಿ, ಆ ಪ್ರಾಜೆಕ್ಟಿಗೆ ಒಂದು 2,000 ಕೋಟಿ ರೂಪಾಯಿ ಅದಕ್ಕೆ ನಿಗದಿ ಮಾಡಿಟ್ಟಿದ್ರೆ 2 ಕೊಡಬೇಕಾಗತ್ತೆ ಇವ್ರಿಗೆ. ಇವ್ರು ಪೂರ್ವವಾಗಿ ನಿಯೋಜಿತ ಮಾಡಿರ್ತಾರೆ ಇಷ್ಟು ಹಣ ಇದಕ್ಕಂತೆ ಪ್ರಾಜೆಕ್ಟಿಗೆ. ಇಲ್ಲಿ ಏನಾಗೈತಿ, ಅವ್ರ ಪಾತ್ರ ಎಲ್ಲಿ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲಿ ಹಣ ಖಾಲಿ ಆಗತ್ತೆ. ಇಲ್ಲೇ ಏರ್ಪೋರ್ಟ್ಗೆ ಮತ್ತು IITಗೆ ಏನು ಹಣ ಭೂಮಿ ಹೋಗಿತ್ತು ಅಲ್ಲೇ ಆ ಪ್ರಾಜೆಕ್ಟಿಗೆ ನಿಗದಿ ಮಾಡಿದಂತ ಹಣ ಖಾಲಿ ಆದಾಗ ಸ್ಪೆಷಲ್ DC ಅವ್ರ ಕೆಲಸ ಅವಾಗ ಬರ್ತೈತಿ. ಇವರು ಸ್ಪೆಷಲ್ DC ಅವರಿಗೆ ಪತ್ರ ಬರೆದು ಕೇಳ್ತಾರ, ನಮಗೆ ನೀವು ಈ ಹಣ ಖಾಲಿ ಆಗೈತಿ ಕೊಡ್ಬೇಕಂತೇಳಿ. ಅಲ್ಲಿ ಹಣಕಾಸು ನಿಯಂತ್ರಣಾಧಿಕಾರಿ ಮತ್ತು ಸ್ಪೆಷಲ್ DC ಇಬ್ರು ಇನ್ವಾಲ್ವ್ ಆಗಿ ಎಕ್ಸಸ್ ಅದು ಏನು ಯಾವ ಪ್ರಾಜೆಕ್ಟಿಗೆ ಹಣ ಬೇಕಿತ್ತಲ್ಲ ಬೇರೆ ಕಡೆಯಿಂದ ಬೆಳಗಾವ್ ಒಳಗಡೆ ಏನು ಏರ್ಪೋರ್ಟ್ಗೆ ಬೆಳಗಾವ್ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಅಂತೇಳಿ ಏನು ಹೋಗಿತ್ತು ಅಲ್ಲಿಂದ ಹಣ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು ಏನ್ ಡಬಲ್ ಪೇಮೆಂಟ್ ಮಾಡಕ ಕೊಟ್ಟಿ ದಾಖಲೆಗಳನ್ನು ಕೊಟ್ಟು ಏನು ಡಬಲ್ ಪೇಮೆಂಟ್ ಮಾಡ್ಯಾರ ಅಂತವರಿಗೆ ಆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಇದನ್ನ ನಾವು ಅವಾಗೂ ಕೂಡ ಆರೋಪ ಮಾಡಿದ್ವಿ. ಅವರ ಮೇಲೆ ಇವತ್ತಿಗೂ ಕೂಡ ಆ ಅಧಿಕಾರಿಗಳ ಮೇಲೆ 3 ಜನರನ್ನ ಹೆಸರು ಹಾಕ್ಯಾರ. ಒಬ್ಬರು ಅದರಲ್ಲಿ ರಿಟೈರ್ಡ್ ಆಗ್ಯಾರ. ಒಂದು ವಾಣಿ ನಿಂಗಪ್ಪ, ಅವರು ಹಣಕಾಸು ನಿಯಂತ್ರಣ ಅಧಿಕಾರಿ. ಇವತ್ತು ಅವರು ಬೃಹತ್ ಬೆಂಗಳೂರು ಪಾಲಿಕೆಯಲ್ಲೂ ಎಲ್ಲೂ ಅದಾರ. ಇವತ್ತು ಅವ್ರು ಟ್ರಾನ್ಸ್ಫರ್ ಆಗಿ ಹೋಗ್ಯಾರ. ಇನ್ನೊಬ್ಬರು ದಯಾನಂದ ಭಂಡಾರಿ. ಮೂರನೇವರು ಎಲ್ ಶ್ರೀನಿವಾಸ್ ಅಂತ ಹೇಳಿ ಈ 3 ಜನರನ್ನ ಇದರಲ್ಲಿ ಆರೋಪಿತರನ್ನಾಗಿ ಮಾಡ್ಯಾರ. ದಯಾನಂದ ಭಂಡಾರಿ ಅವರು ತಮ್ಮ ಗಮನಕ್ಕಿರಲಿ 7 ವರ್ಷ ಆಯ್ತು KIDB ಸ್ಪೆಷಲ್ DC ಆಗಿ ಮುಖ್ಯ ಕಚೇರಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. 7 ವರ್ಷ ಆಯ್ತು. ನಾವು 3 ಬಾರಿ MB ಪಾಟೀಲ್ರಿಗೆ ಪತ್ರ ಬರ್ದೇವಿ. ಅದಕ್ಕಿಂತ ಹಿಂದೆ ನಿರಾಣಿ ಅವರು ಇದ್ರು, ಅವರಿಗೆ ಪತ್ರ ಬರ್ದೇವಿ. ಮುಖ್ಯಮಂತ್ರಿಗೆ ಬರ್ದೇವಿ, ಮುಖ್ಯ ಕಾರ್ಯದರ್ಶಿಗಳಿಗೆ ಬರ್ದೇವಿ, KIDB ಕಾರ್ಯದರ್ಶಿಗಳಿಗೆ ಬರ್ದೇವಿ, KIDB CEO ಪತ್ರ ಬರ್ದೇವಿ. ನೇರವಾಗಿ ಭೇಟಿಯಾಗಿ ಹೋಗಿ ಕೊಟ್ಟೇವಿ ನಾವು. ಅದರಲ್ಲೂ ಕೂಡ ಆರೋಪ ಮಾಡೇವಿ ಇವ್ರು ನೇರವಾಗಿ ಇದರಲ್ಲಿ ಭಾಗಿಯಾಗ್ಯಾರ ಅಂತೇಳಿ. ಅವ್ರ ಮೇಲೆ ಸಣ್ಣದೇ ಒಂದು ಇವತ್ತಿನವರೆಗೂ ಕೂಡ ಎನ್ಕ್ವೈರಿ ಕೂಡ ಮಾಡಿಲ್ಲ. ಸಣ್ಣದೊಂದು ಎನ್ಕ್ವೈರಿ ಕೂಡ ಈ ಹಿರಿಯ ಅಧಿಕಾರಿಗಳು ಯಾರು ಇದ್ರೊಳಗಡೆ ಭಾಗಿಯಾಗಾರ ಇವ್ರ ಮೇಲೆ ಸಣ್ಣದೊಂದು ಎನ್ಕ್ವೈರಿ ಕೂಡ ಇವತ್ತಿಗೂ ಮಾಡಿಲ್ಲ. ಬ್ಯಾಂಕ್ ಒಳಗಡೆ ಏನು ಡುಪ್ಲಿಕೇಟ್ ಖಾತೆಗಳನ್ನು ಮಾಡಿದ್ರಲ್ಲಿ ಅವರು ಡುಪ್ಲಿಕೇಟ್ ಅಕೌಂಟ್ಗಳನ್ನು ಏನು ಮಾಡಿದ್ರು, ಆ ಡುಪ್ಲಿಕೇಟ್ ಅಕೌಂಟ್ಗಳಲ್ಲಿ ಬಾಕಿ ಉಳಿದಿರುವಂತ ಹಣ 1,04,30,000 ಅಂದ್ರೆ ತೆಗೆದಿಲ್ಲ ಇವ್ರ ಹಣನ. ಅದ್ರೊಳಗಡೆ ಬಾಕಿ ಉಳಿದ ಹಂಗೆ ಡುಪ್ಲಿಕೇಟ್ ಅಕೌಂಟ್ನಾಗ ಇವತ್ತಿಗೂ ಬಾಕಿ ಉಳಿದ ಅದನ್ನು ಕೂಡ ED ಅವರು ಅದನ್ನ ಮೋಸ್ಟ್ ಪ್ರಾಬಬ್ಲಿ ಫ್ರೀಸ್ ಮಾಡ್ತಾರೆ ಅದನ್ನ. ಆಮೇಲೆ ಏನು ವಿಡ್ರಾವಲ್ ಮಾಡ್ತಾರಲ್ಲ 1,74,97,000 20 ಖಾತೆಗಳಿಂದ ವಿಡ್ರಾವಲ್ ಮಾಡ್ತಾರ. ಇದು 46 ಕೋಟಿಯಷ್ಟು ಹಣ. ಇದು TDS ಅಮೌಂಟ್ ಹೇಳತ್ತಿದ್ ನಿಮಗೆ. ಈಗ 1,74,00,000 ಇದನ್ನ ಬಹಳ ಪತ್ರಿಕೆ ಒಳಗೆ ಮೊದಲು ಬರ್ದಿರಿದ್ದೀನಿ ನೀವು. ಇದು 20 ಖಾತೆಗಳಿಂದ 46 ಕೋಟಿಯಷ್ಟು ಕ್ಯಾಶ್ ವಿಡ್ರಾವಲ್ ಮಾಡಿದ್ದಾರೆ. ಒಂದು ವಾರಕ್ಕೆ 5 ಕೋಟಿ 4 ಕೋಟಿ ಅಂತೇಳಿ ಕ್ಯಾಶ್ ವಿಡ್ರಾವಲ್ ಮಾಡಿದ್ದಾರೆ. ಇಷ್ಟೆಲ್ಲ ದಾಖಲೆಗಳದಾವು. ಆಮೇಲೆ ಈ ಬೇರೆ ಯೋಜನೆಗಳಿಗೆ ನಾನು ಹೇಳಿದೆ ನಿಮಗೆ, ಬೇರೆ ಯೋಜನೆ ಬೆಳಗಾವಿ, ಬಿಜಾಪುರ ಕೈಗಾರಿಕಾ ಪ್ರದೇಶ, ಆಮೇಲೆ ಇಲ್ಲೆಲ್ಲ ಏನು ಬೇರೆ ಯೋಜನೆಗಳಿಗೆ ಇಟ್ಟಂತ ಹಣ ಇತ್ತು, ಅಲ್ಲಿ ಏನು ಯೋಜನೆ ಮಾಡಿಟ್ಟಂತ ಹಣ ಇತ್ತು ಆ ಪ್ರಾಜೆಕ್ಟ್ಗಳಿಗೆ, ಆ ಹಣ ನೀನು ಟ್ರಾನ್ಸ್ಫರ್ ಮಾಡಿದ್ರು ಇವರೆಲ್ಲರೂ. ಭೇಟಿಯಾಗೇವಿ, ರಿಕ್ವೆಸ್ಟ್ ಮಾಡೀವಿ, ಸರ್ ಇದ್ರ ಮೇಲೆ ನೀವು ಕ್ರಮ ತಗೊಳ್ರಿ ಅಂತೇಳಿ. ಅದು EDಗೆ ಹೋಗಿದ್ರಿಂದ ನಾವು ಕೋರ್ಟಿಗೆ ಹೋಗಕ್ಕೆ ಆಗಲಿಲ್ಲ. EDಗೆ ಹೋಗಿದ್ರಿಂದ ಕೋರ್ಟಿನ ಸಮಸ್ಯೆ ಏನಂತ ಕೇಳಿದ್ರೆ, ಈ ಹೋರಾಟ ಮಾಡೋರ ಕೋರ್ಟಿಗೆ ಹೋಗ್ಬೇಕು, ಕೋರ್ಟಿಗೆ ಹೋಗಿ ಕೋರ್ಟಿಂದ ನಾವು ಆದೇಶ ತಗೊಂಡು ಬರಬೇಕು, ಕೈಲಿ ದುಡ್ಡು ಖರ್ಚು ಮಾಡ್ಕೊಂಡು ಕೋರ್ಟಿಗೆ ಹೋಗಿ ಆದೇಶ ತಗೊಂಡು ಬರಬೇಕು. ಇಂಥದ್ದು ಹಿಂಗೆ ಆಗೈತಿ, ತಪ್ಪಾಗೈತಿ ಅಂತೇಳಿ ಬರೆದಾಗೂ ಕೂಡ ಸರ್ಕಾರದಿಂದ ಒಂದೇನು ಕ್ರಮ ಆಗೋದಿಲ್ಲ. ಹಿರಿಯ ಅಧಿಕಾರಿಗಳು ಸುಮ್ಮನೆ ಬಕ್ಕೊಂಡ್ರು. ನಮ್ಗೆ ಇದ್ರಲ್ಲಿ ಡೌಟ್ ಏನು ಬರಾಕತ್ತೈತೆ ಅಂತ ಕೇಳಿದ್ರೆ, ಈ 2 ಜನ ಹಿರಿಯ ಅಧಿಕಾರಿಗಳು ಇದರಲ್ಲಿ, ಇನ್ನೊಬ್ರು ಬಿಟ್ಬಿಟ್ರಿ ಅವ್ರು FDC ರ್ಯಾಂಕಿನ ಅಧಿಕಾರಿ, 2 ಜನ ಹಿರಿಯ ಅಧಿಕಾರಿಗಳು, ಎನ್ ವಾಣಿ ಹಣಕಾಸು ನಿಯಂತ್ರಣ ಅಧಿಕಾರಿಗಳು ಇವತ್ತು ನಾಳೆ DC ಆಗುವಂಥವ್ರು. ಆಮೇಲೆ ಸ್ಪೆಷಲ್ DC ದಯಾನಂದ ಭಂಡಾರಿ, ADC ರ್ಯಾಂಕಿನ ಅಧಿಕಾರಿ. ಇಂಥ ಉನ್ನತ ಅಧಿಕಾರಿಗಳು ಇದರಲ್ಲಿ ಭಾಗಿಯಾದಾಗ ಮತ್ತು 7 ವರ್ಷದಿಂದ ಒಂದೇ ಕಚೇರಿ ಒಳಗಡೆ ಕೆಲಸ ಮಾಡ್ತಾರೆ ಅವರು ದಯಾನಂದ ಭಂಡಾರಿ ಅವರು. ಅದು MB ಪಾಟೀಲ್ರ ಅಕ್ಕಪಕ್ಕನೇ ಇರ್ತಾರೆ. ಅವರು ಸಾಕಷ್ಟು ಫೋಟೋಗಳನ್ನ ಕೊಡ್ತೀನಿ, ಅವ್ರ ಅಕ್ಕಪಕ್ಕನೇ ಇರ್ತಾರೆ. ಇಂಥವ್ರು ಭಾಗಿಯಾದಾಗ ಎಲ್ಲೋ ಒಂದ್ ಕಡೆ ಸಂಶಯ ವ್ಯಕ್ತ ಆಗೋದೇನು ಅಂತ ಕೇಳಿದ್ರೆ, ಇದರೊಳಗಡೆ ಸರ್ಕಾರದ ಇನ್ನೂ ಹಿರಿಯ ಅಧಿಕಾರಿಗಳು, ಸರ್ಕಾರದಲ್ಲಿರುವಂತಹವರು ಭಾಗಿಯಾಗ್ಯಾರೇನೋ ಅಂತ ನಮ್ಗೆ ಇವತ್ತು ಕೂಡ ಡೌಟ್ ಆಗುತ್ತೆ. ಇದ್ರ ಮೇಲೆ ಒಂದು ತನಿಖೆ ಆಗಬೇಕು. ಯಾರ್ಯಾರು ಇದರೊಳಗಡೆ ಭಾಗಿಯಾಗ್ಯಾರ, ಯಾವ ಹಿರಿಯ ಅಧಿಕಾರಿಗಳು. ED ಅವ್ರು ಏನ್ ಮಾಡ್ತಾರೆ ಈಗ ಅಂತ ಕೇಳಿದ್ರೆ, ಅದು ಫೈನಾನ್ಷಿಯಲ್ ಅಫೆನ್ಸ್ ಆಗಿದ್ರಿಂದ ಈ ಡಾಕ್ಯುಮೆಂಟ್ ಪ್ರಕಾರ ಎಲ್ಲೆಲ್ಲಿ ಏನಾಗೈತಿ ಅದನ್ನ ಒಂದು ತಗೊಂಡ್ಕ ಚಾರ್ಜ್ ಶೀಟ್ ಹಾಕ್ತಾರೆ. ಹಣ ಸಿಕ್ಕರೆ ಅದನ್ನ ರಿಕವರಿ ಮಾಡ್ತಾರೆ.
ಅವ್ರ ಆಸ್ತಿಗಳಿದ್ರೆ ಮುಟ್ಟುಗೋಲು ಹಾಕ್ತಾರೆ, ಅದನ್ನು ಮುಟ್ಟುಗೋಲು ಹಾಕಿ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿಬಿಡ್ತಾರೆ. ಇದರೊಳಗಡೆ ಫರ್ಜುರಿ ದಾಖಲೆಗಳನ್ನು ಒಳಗೆ ಆಫೀಸ್ನಾಗ ಕುಂತ ತಯಾರು ಮಾಡೋದ್ರ ಬಗ್ಗೆ ತನಿಖೆ ಮಾಡೋರು ಯಾರು? ಮತ್ತಲ್ಲದ ಈ ಸರ್ಕಾರದ ಹಣ ವಾಪಸ್ ತಗೊಂಡು ಬರೋರು ಯಾರು? ನಮ್ಮ ರೊಕ್ಕ ವಾಪಸ್ ತರೋರು ಯಾರು? ಅದನ್ನ ಈಗೇನು ಈ ಇದ್ರೊಳಗಡೆ ಈ ಹಗರಣದಾಗ ಭಾಗಿಯಾದಂಥವ್ರು ಏನದಾರಲ್ಲಿ ಈಗ ಆರೋಪಿಗಳು ಡುಪ್ಲಿಕೇಟ್ ಕೊಟ್ಟಿ ದಾಖಲೆ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನು ರೆಡಿ ಮಾಡಿ ಏನು ಈ IDBI ಬ್ಯಾಂಕಿಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಕೊಟ್ಟಿ ಒಂದು ಅಕೌಂಟ್ಗಳನ್ನು ಮಾಡಿ ಏನು ಹಣ ತೆಗೆದ್ರಲ್ಲ, ನಿಮ್ಗೆಲ್ರಿಗೂ ಗೊತ್ತಿರಲಿ. ಇವರೇ ಮತ್ತೆ ಈಗ ಹೊರಗಡೆ ಬಂದ ಮೇಲೆ ಮುಂದುವರಿದ ಇದರೊಳಗಡೆ 4-5 ಜನ ಸುಮಾರು 40 ಎಕರೆ ಭೂಮಿಯನ್ನ ಕೊಟ್ಟಿ ದಾಖಲೆಗಳನ್ನು ಕೊಟ್ಟು ತಮ್ಮ ಹೆಸರಲ್ಲೇ ಈಗಾಗಲೇ ಭೂಮಿ ಮಾಡ್ಕೊಂಡಾರ. ಹೆಬ್ಬಳ್ಳಿ ಒಳಗಡೆ, ವನಹಳ್ಳಿ ಒಳಗಡೆ, ಆಮೇಲೆ ಇದು ಏನಂತ ಕೇಳಿದ್ರೆ ನಮ್ಮ ಕೌಲಗಿರಿ ಒಳಗಡೆ, ಅದನ್ನ ನಮ್ಮ ಲೋಕೂರ್ ಒಳಗಡೆ ಬಹಳ ಕಡೆ ಮಾಡ್ಯಾರ. ಜಿಲ್ಲಾಧಿಕಾರಿಗಳು ಈಗಲೇ ಎಚ್ಚೆತ್ಕೊಳ್ಬೇಕು ಇದನ್ನ. ಯಾಕಂತ ಕೇಳಿದ್ರೆ ಇದನ್ನ ಆಧಾರ್ ಕಾರ್ಡ್ ಕೊಟ್ಟಿ ಮಾಡೋದು ಮತ್ತು ಇದನ್ನ ಕೊಟ್ಟಿ ಮಾಡೋದು ಅಂತ ಕೇಳಿದ್ರೆ ಸಣ್ಣ ಅಪರಾಧ ಅಲ್ಲ. 40 ಎಕರೆ ಭೂಮಿ ಏನಾಗ್ಬಿಡ್ತದೆ, ಈಗ ಕೊಟ್ಟಿ ದಾಖಲೆ ಮಾಡಿ ಭೂಮಿ ನನ್ನ ಹೆಸರೇ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಮಾಡ್ಕೊಂಡಾದ್ಮೇಲೆ ಏನಾಗ್ಬಿಡುತ್ತೆ, 6 ತಿಂಗಳು 8 ತಿಂಗಳು ಗೊತ್ತಾಗೋದಿಲ್ಲ. ಮಾಲಕರೆಲ್ಲೋ ಪೂಣ ಅಲ್ಲಿ ಇಲ್ಲೆಲ್ಲೋ ಇರ್ತಾರೆ, ಗೊತ್ತಾಗೋದಿಲ್ಲ ಒಬ್ಬರಿಗೆ. 6 ತಿಂಗಳಾದ್ಮೇಲೆ ಏನಾಗ್ಬಿಡ್ತದೆ, ಇವ್ರು ಏನೋ ಕ್ರಮ ತಗೊಳಕಾಗೋದಿಲ್ಲ. ಸಿವಿಲ್ ಸೂಟ್ ಫೈಲ್ ಮಾಡ್ರಿ, ಕೋರ್ಟ್ ಹೋಗ್ರಿ ಅಂತ ಹೇಳ್ತಾರೆ. ಹೌದಲ್ರಿ ಭಯ? ಸಿವಿಲ್ ಸೂಟ್ ಫೈಲ್ ಮಾಡ್ರಿ, ಕೋರ್ಟ್ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಇವ್ರ ಹೆಸರಲ್ಲೇ ಇರ್ತೈತೆ ಅದು. ಇವ್ರು ಏನೇನೋ ಟ್ರಾನ್ಸಾಕ್ಷನ್ ಮಾಡಿಬಿಡ್ತಾರೆ ಅದ್ರ ಮೇಲೆ. ಆಮೇಲೆ ಏನು ನಿರ್ವಹ ಇಲ್ಲದನ್ನ ಏನ್ ಮಾಡಿಬಿಡ್ತಾರೆ ರೈತರು, ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಂತ ಅನಿವಾರ್ಯ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಇದ್ರಿಗೆ ಎಚ್ಚೆತ್ಕೊಳ್ಬೇಕಾದವ್ರು ಯಾರು? ಈಗಾಗಲೇ DC ಅವ್ರ ಮುಂದೆ 2-3 ಕಂಪ್ಲೇಂಟ್ ಇದು ಪೆಂಡಿಂಗ್ ಅದಾವ. ನಾ ಮುಂದಿನ ದಿನ ಬರುವಂತ ಈ ಒಂದು ವಾರ 15 ದಿವಸದೊಳಗಡೆ ಇವೆಲ್ಲ ದಾಖಲೆಗಳನ್ನ ತಗೊಂಡು ಮುಂದೆ ಬರ್ತೀನಿ ನಾನು. ಇವ್ರು ಮಾಡ್ತಿರೋದನ್ನು ಇಲ್ಲೇನು ಕೊಟ್ಟಿ ದಾಖಲೆ ಮಾಡಿದ್ರು, ವಾಪಸ್ ಬಂದ ಮೇಲೆ KIDB ಒಳಗಡೆ ಅವ್ರು ಏನ್ ಮಾಡಿಬಿಟ್ರೆ ಕಮಿಷನ್ ಏಜೆಂಟ್ ಆಗ್ಯಾರ. ಇವತ್ತಿಗೂ ಕೂಡ ಒಂದು ವಿಡಿಯೋ ನಿಮ್ಗೆ ಕೊಟ್ಟಿದ್ದೆ ನಾನು, ನೀವು ಕೂಡ ಪ್ರಸಾರ ಮಾಡಿದ್ರಿ. ಇದರಲ್ಲಿ ಇರುವಂತ ಒಬ್ಬ ಆರೋಪಿ ಪಾಟೀಲ್ ಅನ್ನಂತವ ಹಿರಿಯ ಅಧಿಕಾರಿಗಳ ಮುಂದೆ ಕುಂತು ಕೆಲಸ ಮಾಡಿಸ್ತಾನಲ್ಲ KIDB ಒಳಗಡೆ ಹೋಗಿ, ಅದನ್ನ ತಾವು ಕೂಡ ಪ್ರಸಾರ ಮಾಡಿದ್ರಿ. ನಮ್ಗೆ ಬೇಜಾರಾಗುತ್ತೆ. ಏನಂತ ಕೇಳಿದ್ರೆ ನಾವು ಇಷ್ಟು 4 ವರ್ಷದಿಂದ 3.5-4 ವರ್ಷದಿಂದ ಇದನ್ನ ಬಿಟ್ಟು ಬಿಡದಂಗೆ ಹೋರಾಟ ಮಾಡಕತ್ತೀವಿ ನಾವು. ₹1 ಕೂಡ ತಗೊಂಡು ಬಂದು ಸರ್ಕಾರಕ್ಕೆ ವಾಪಸ್ ಜಮಾ ಮಾಡ್ಕೊಳಕ್ ಆಗೋಲ್ತಲ್ಲ ಈ ಸರ್ಕಾರದವ್ರಿಗೆ ಅನ್ನೋದು ಬಹಳ ಬೇಜಾರದ ಸಂಗತಿ. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜನ ಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೊರವರ್, KIADB ಬಹುಕೋಟಿ ಹಗರಣದ ಕುರಿತು ಗಂಭೀರ ಆರೋಪಗಳನ್ನು ಮುಂದಿಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಸುದೀರ್ಘ ತನಿಖೆ ನಡೆಸಿರುವ ಜಾರಿ ನಿರ್ದೇಶನಾಲಯ ಇಡಿ, ಮಂಗಳೂರು 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ಸ್ಪೆಷಲ್ ಸಿಸಿ ನಂಬರ್ 23/24 ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಚಾರ್ಜ್ ಶೀಟ್ನಲ್ಲಿ ಹಗರಣದ ಮೊತ್ತವು 72 ಕೋಟಿ ರೂಪಾಯಿಗೂ ಅಧಿಕವಾಗಿರುವುದು ಸ್ಪಷ್ಟವಾಗಿದೆ ಎಂದು ಅವರು ತಿಳಿಸಿದರು. ಅಲ್ಲದೆ ಹಗರಣದ ಮುಖ್ಯ ರೂವಾರಿಗಳಾಗಿ ಕೇಂದ್ರ ಕಚೇರಿಯ ದಯಾನಂದ್ ಭಂಡಾರಿ, ಶ್ರೀಮತಿ ಎನ್ ವಾಣಿ, ಮಂಜುನಾಥ್ ಮದಕವಿ, ಎಲ್ ಶ್ರೀನಿವಾಸ್ ಸೇರಿದಂತೆ ಹಲವರು ಭಾಗಿಯಾಗಿರುವುದು ಖಚಿತಪಟ್ಟಿದೆ ಎಂದು ಹೇಳಿದರು.